ಇವಾಗ ನೋಡ್ರಿಪ್ಪ ನಾವೆಲ್ಲ ಚಹಾ ಕುಡಿದೀವ್ರಿ. ಆಮೇಲೆ ಆರೀಫ ಇವಾಗ ಎದ್ಲು ಚಹಾ ಕುಡಿಯಾಕತ್ತಿಮ್ಮ. ಬಿಸ್ಕಿಟ್ ನೋಡವು ಇದ್ರೊಳಗನ ಬುಕ್ನ ಆಗ್ಬಿಟ್ಟವು. ಪ್ಯಾಕೆಟ್ ಒಳಗನ ಹಂಗಾಗ್ಬಿಟ್ಟವು. ನಾಳೆ ಒಂದು ಸಾಯಂಕಾಲ ಬರ್ತೈತಿ ಅಣ್ಣ. ನಮ್ಮ ಆರೀಫರ್ ಹೇಳಕತ್ರ ಅಮ್ಮ ನಾವು ಮ್ಯಾಲೆ ಅಲ್ಲಿ ಕೇರಿ ಮಾಡೋಣಮ್ಮ, ಅಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡಿ ಅದೇ ಮಸ್ತ್ ಮಜಾ ಮಾಡಿ ಬರೋಣ ಅನ್ನಕತ್ರ. ಮಾಡನ್ರಿವ ಊಟ ಮಾಡಿ. ಓಕೆ, ನೀನು ಜಲ್ದಿ ಕೆಲಸ ಮುಗಿಸ್ಕೊ ಅಮ್ಮಗೆ ಸ್ವಲ್ಪ ಚಹಾ ಕೊಡೋಣ, ನಾಷ್ಟ ಇಷ್ಟ ಎಲ್ಲ ಅಲ್ಲೇ ರೆಡಿ ಮಾಡಿಬಿಡೋಣ ಅಂತ. ಹಾಂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಈಗ ನಾವು ಸ್ಲ್ಯಾಬ್ ಮೇಲೆ ಬಂದಿವ್ರಿ. ಅಲ್ಲಿ ಕೇರಿ ಮಾಡೋಣ ಅಂತಂದಾಗ ಏನು ಮಾಡೋಣ ರೀಪ, ನಾವು ಗ್ರೀನ್ ಚಿಕನ್ 65 ಮಾಡೋಣ ಅನ್ನಕತ್ತಾರೆ. ಆಮೇಲೆ ಬಿರಿಯಾನಿ ಮಾಡಮ್ಮ ಅಂತ ಹೇಳಕತ್ತವ್ರು ಹುಡುಗರು. ಆಮೇಲೆ ರಾಯ್ತಾರಿ ಅಂದ್ರೆ ಚಟ್ನಿ ಮಾಡ್ರಿ ಅಂತಂದು ಮಾಡಂಗ ಅದನ್ನಷ್ಟ. ರೊಟ್ಟಿ ಗಿಟ್ಟಿ ಏನ್ ಬೇಡ, ರೊಟ್ಟಿನ ಮಾಡ್ವಾ ಮಾಡ್ದೆ. ಬಿರಿಯಾನಿ ಜೊತೆ ರೊಟ್ಟಿ ತಿಂತಾರೆ ಕೇಳಾತೀನಿ ನಾನು ಕೇಳಿದ್ದೆ. ರೊಟ್ಟಿ ಮಾಡ್ಬೇಕಂತಿದ್ರೆ ಗ್ರೇವಿ ಮಾಡ್ಬೇಕು ಮತ್ತೆ. ಬೇಡವಾ, ಬೇಡದಿಲ್ಲ. ಚಿಕನ್ ದಮ್ ಬಿರಿಯಾನಿ, ಗ್ರೀನ್ ಚಿಲ್ಲಿ ಕಬಾಬ್ ಮಾಡ್ಬಿಡ ಮಾಡೋಣ. ಓಕೆ ಓಕೆ, ನಮ್ಮ ಸ್ಟೈಲ್ ಒಳಗೆ ನಾವು ಚಿಕನ್ ದಮ್ ಬಿರಿಯಾನಿ ಮಾಡಾಕತ್ತೀವ್ರಿ. ಮತ್ತು ಗ್ರೀನ್ ಚಿಕನ್ 65 ರೀ ಅದನ್ನು ಮಾಡ್ತೀವ್ರಿ. ಅದು ಹೆಂಗೆ ಮಾಡ್ತೀವಿ ಅಂತ ಹೇಳಂದು ನೋಡ್ರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಚಾನೆಲ್ ಲೈಕ್ ಕೊಡೋದಂತ ಮರ್ಯಾಕನ ಹೋಗ್ಬೇಡ್ರಿ. ಬರೀ ಹಂಗಾದ್ರೆ ಅದು ಹೆಂಗೆ ಮಾಡೋದಂತ ನೋಡೋಣ. ಈಗ ಇನ್ನೂ ಚಿಕನ್ ಬಂದಿಲ್ಲ ರೀ, ಆದರೂ ಎಲ್ಲ ರೆಡಿ ಮಾಡ್ಕೋಬೇಕಲ್ರಿ. ಹಾಗಾಗಿ ಉಳ್ಳಾಗಡ್ಡಿ ಅದೆಲ್ಲ ಹೆಚ್ಕೊಂಡು, ಟೊಮೆಟೊ ಹಣ್ಣು ಅದೆಲ್ಲ ಹೆಚ್ಕೊಂಡು ರೆಡಿ ಮಾಡಿ ಇಡನ್ರಿ ಈಗ ಫಸ್ಟಿಗೆ. ಆಮೇಲೆ ಕಡೆ ಒಲಿ ಎಲ್ಲ ರೆಡಿ ಮಾಡ್ಕೋಬೇಕಲ್ರಿ. ಭಾಳ ದಿನ ಆಗಿತ್ತು ಇಲ್ಲಿ ಅಡುಗೆ ಮಾಡಿದ್ದಿಲ್ಲ ರೀ ನಾವು. ಹುಡುಗರು ಅವರಪ್ಪ ಮೊನ್ನೆ ನಾನು ಮ್ಯಾಲೆ ಊಟ ಮಾಡ್ತೀನಿ ಅಲ್ಲಿ ಕೇರಿ ಮಾಡ್ತೀನಿ ಅಂತ ಅವ್ರಿಗೆ ನೆನಪಾಯ್ತಮ್ಮ, ನಾವು ಅಲ್ಲಿ ಏನು ಅಡುಗೆ ಮಾಡ್ಕೊಂಡು ಊಟ ಮಾಡನ್ರಿ ಅಂತಂದ್ರಕ್ಕೆ ಆಯ್ತು ಬಿಡಮ್ಮ ಅಂತ ಹೇಳಿದೆ ನಾನು. ಹಂಗಾಗಿ ಇವತ್ತು ಚಿಕನ್ನಿಂದ ಊಟನ ಮಾಡಿಬಿಟ್ರೆ ಆಯಿತು ಅಂತ ಹೇಳಂದು ಮಾಡಕತ್ತೀರ. ಏನು ಕುಡಿಯಾಕತ್ತೀರ ಅಷ್ಟು ಚಂದಾಗಿ? ಮಜ್ಜಿಗೆ ಗ್ಲಾಸ್ನೇ ಬೇಡ, ಗ್ಲಾಸ್ನಾಗ ಕುಡಿತಾರೆ. ಹಾಂ, ಹಿಂಗೆ ಕುಡಿಬೇಕು, ಮಜಾ ಇರ್ತೈತಿ. ಪ್ಯಾಕೆಟ್ ನೋಡಿ ಕುಡಿಯೋದ ಮಜಾ ಇರತ್ತೇನ? ಚಲೋ ಬಿಡುವ ನಿಮ್ದ. ಮೊಸರು ತೊಗೊಂಬ ಅಂದ್ರೆ ಈಗ ಮತ್ತೆ ಮಜ್ಜಿಗಿನ ತೊಗೊಂಬಂದಾನ. ಬಿಸಿಲೈತೆ, ಕುಡ್ರಿ. ಮಸಾಲೆ ಮಜ್ಜಿಗೆ ಸಾದಾ ಅದಾವ? ಮಸಾಲೆ ಮಜ್ಜಿಗೆ. ಇಲ್ಲೇ ನೋಡ್ರಿ ಚಿಕನ್ ಬಂದೈತಿ. ಈಗ ಅರ್ಶಿ ಇದನ್ನ ಮಾಡ್ತಾ ಅಂತ್ರಿ. ಚಿಕನ್ 65 ಆಕಿ ರೆಡಿ ಮಾಡ್ತಾ ಅಂತ. ಮಾಡ್ತೀಮ್ಮ ನೀನು? ಇರ್ಲಿ ತಗೋಮ್ಮ, ಇರ್ಲಿ ಹಾಕಿ. ಅಯ್ಯ ಇರ್ಲಿ ತಗೋರಮ್ಮ ಹಾಕ. ಇದೇನು ಕಬಾಬಿಗೆ ಏನು ಮಮ್ಮಿ? ಕಬಾಬಿಗೆ ಉಪ್ಪು, ಅರ್ಶಿನ ಪುಡಿ, ಆಮೇಲೆ ಕಡೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಮ್ಮ ಆಕಿ. ಒಣ ಖಾರ ಹಾಕ್ಲ. ಇದು ಹಸಿ ಖಾರ ಹಾಕ್ಬೇಕು ಅದಕ್ಕೆ. ಎದಕ್ಕೆ? ಕಬಾಬಿಗೆ ನೀವು ಇದು ಮಾಡತ್ತೀರಲ್ಲ ಗ್ರೀನ್. ಮತ್ತೆ ಹಾಕ್ಲೆ ಅರ್ಶಿ ಸಾಕನ? ಇನ್ನ ಸ್ವಲ್ಪ ಹಾಕ್ಲೆ? ಸಾಕು ಬಿಡು. ಮತ್ತೆ ಖಾರ ಗಿರಾಗಿ ಈಗ ಇದು ಬಿರಿಯಾನಿಗೆ ಮೈದ. ಇದು ಬಿರಿಯಾನಿನ ಹಸಿರದ ಹಾಕಿ ಎಲ್ಲ ಗ್ರೀನ್ ಮಾಡಿಬಿಡೋಣ ಇವತ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಆಮೇಲೆ ಉಪ್ಪು ಹಾಕೊಳ್ಳೋಣ. ಇಷ್ಟು ರುಚಿ ತಕ್ಕಷ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತೆ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊಡಿಲ್ಲ ಅರ್ಶಿ, ಅರ್ಶಿನ ಪುಡಿ ಅಲ್ಲ ಬೆಳ್ಳುಳ್ಳಿ ಚಂದ ಗಾಳಿ ಬಿಟ್ಟೈತ್ವಾ ಇಲ್ಲಿ. ಒಳಗೆ ಝಳ ಹಚ್ಚಿ ಹಿಡಿತೈತ್ವಾ. ಪೂರ್ತಿ ಹಾಕ್ಬಿಡೆ. ಆಮೇಲೆ ಕಡೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನಮ್ಮ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅರ್ಶಿನ ಪುಡಿ ಹಾಕೊಳ್ಳೋಣ. ಗರಂ ಮಸಾಲೆ ಅದೇನಿಲ್ಲ? ಗರಂ ಮಸಾಲ ಹಾಕ್ಬೇಕಮ್ಮ. ತಗೊಂಡ್ಬೋ ಕೆಳಗೈತಿ. ಅರ್ಶಿನ ಪುಡಿ ತೊಗೊಂಬೋಗ. ಗರಂ ಮಸಾಲೆ ಗಾಳಿ ಮಸ್ತ್ ಬಿಟ್ಟೈತಿ. ಸ್ವಲ್ಪ ಮೊಸರು ಹಾಕೊಳ್ಳೋಣ್ರಿ. ಇದನ್ನ ಇದ್ರೊಳಗೆ ಮೊಸರಿನ ಮತ್ತೆ ಚೆಲ್ತೈತಿ. ಆಮೇಲೆ ಕಡೆ ಇದು ಸ್ವಲ್ಪ ಗರಂ ಮಸಾಲ ಒಂದು ಹಾಕ್ಬೇಕ್ರಿ. ಇದಕ್ಕೆ ಹಾಕೊಂಡು ಚಲೋ ಒಣ ಖಾರ ಹಾಕಿಲ್ಲ ಇದಕ್ಕೆ? ಹಸಿ ಖಾರ ಹಾಕಿ ಇದನ್ನ ಗ್ರೀನ್ ಮಾಡಿಬಿಡ. ಮತ್ತೆ ಅದು ಹಾಕ್ಬೇಕಾಗಿತ್ತು ಮಸಾಲೆ ಸ್ವಲ್ಪ. ಯಾವುದು? ಅದು ಬೇಡಮ್ಮ. ಗರಂ ಮಸಾಲ ಇದಕ್ಕೊಂದು ಸ್ವಲ್ಪ ಹಾಕಿಲ್ಲ ಅರ್ಶಿ ಹಾಕಿನ ಸ್ವಲ್ಪ ಹಾಕು. ಬಿಡಿ ಸಾಕು. ಕಸೂರಿ ಮೆಂತ್ಯ ಹಾಕ್ಬೇಕಂತ್ರಿಪ್ಪ, ಅದನ್ನೊಂದು ಸ್ವಲ್ಪ ಹಾಕೊಂಡ್ಬಿಡನ್ರಿ. ಹಾಕರ್ಷಿ ಸಾಕು. ಹೆಂಗೆ ಮಾಡಿದ್ರು ಆಗ್ತದೆ, ವಾಸನೆ ಅಷ್ಟೇ ಅದು. ನೀವು ನೋಡ್ರಿ ಎಣ್ಣೆ ಕಾಯ್ಕಿಟ್ಟೆ ನಾನು. ಈಗ ಏನು ಹಾಕೊಳ್ಳಪ್ಪ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಹಾಕೊಂಡ್ಬಿಡನ್ರಿ. ಸ್ವಲ್ಪ ಒಣ ಮಸಾಲೆ ಹಾಕೋಣ ಮೊದಲೇನೋ ಇದು ಹೊಚ್ಬಿಡ್ತವೆ ನಾವು.
ಒಣ ಮಸಾಲೆ ಅಂದ್ರೆ ಲವಂಗ ಏಲಕ್ಕಾಯಿ ಸ್ವಲ್ಪ ಜಾವಿತ್ರಿ ಅಂತಾರಲ್ರಿ ಅದು ಆಮೇಲೆ ಕಾಳು ಮೆಣಸು ಇದು ಸ್ವಲ್ಪ ಎಣ್ಣೆ ಒಳಗಿದೆ ಅದು ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡ್ರಿ ಲಿಂಬೆನ ಹಾಕತ್ತೀನಿ ಅರ್ಷ ನಿಮ್ಗೆ ಎಣ್ಣೆ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಯಾನ ಏನು ಮೈದಾ ಹಿಟ್ಟು ಹಾಕ್ಯ ಕಾರ್ನ್ಫ್ಲವರ್ ನಾನು ಹಾಕಿದ್ದೇವ ಮೈದಾ ಹಿಟ್ಟು ಮಿಕ್ಸ್ ಮಾಡೋಣ ಚಲೋ ಹರಿಯರ್ ಆಗುತ್ತಲ್ಲ ಅದು ಇವಾಗ ಉಳ್ಳಾಗಡ್ಡಿ ಹಾಕೊಂಡ್ರಿ ಇಲ್ಲಿ ಅಡ್ಗೆ ಮಾಡಕಂತ ಬೇಜಾರ ನಂಗೆ ನೋಡ್ರಿಪ್ಪ ಎಂತ ಚೆನ್ನಾಗಿ ಗಾಳಿ ಬರ್ತೈತ್ರಿ ಮಸ್ತಾಗಿ ಕುತ್ಕೊಂಡು ಮಸ್ತಾಗಿ ಅಡ್ಗೆ ಮಾಡ್ಕೊಂಡು ಶಿಸ್ತಾಗಿ ಊಟ ಮಾಡ್ಬಿಟ್ನಂದ್ರ ಇಲ್ಲೇ ಮಕ್ಕೊಂಡ್ರ ಮಸ್ತ್ ಆಗೈತಿ ಚೆನ್ನಾಗಿ ಅನಿಸ್ತೈತ್ರಿ ಗಾಳಿನೂ ಮಸ್ತ್ ಬರತೈತಿ ನಮ್ಮ ಮಾರಿಪ ಚಲೋ ಐಡಿಯಾ ಹುಡುಕಿಂದ್ರಿ ಅಮ್ಮ ನಾವು ಅಡ್ಡಿ ಕೇರಿ ಮಾಡೋಣ ಅಲ್ಲಿ ಕೇರಿ ಮಾಡೋಣ ಅಂತ ಹೇಳಂದ ಹುಡುಕೇನಿ ಆದ್ರ ನನಗ ಕೆಳಗೆ ಇದ್ರ ಮ್ಯಾಗಿದ್ರ ಕೆಳಗೆ ಅಡ್ಡಾಡ ಹಚ್ತಿದೆ ಕೆಳಗಡೆನೆ ಇರ್ತಾವ ಮತ್ತ ಏನ್ ಮಾಡ್ಬೇಕ ತರಬೇಕಾ ಮತ್ತ ಮ್ಯಾಲೆ ಒಂದ್ ಮಾಡ್ಕೊಳ್ತೀನಿ ಮಾಡ್ಕೊಂತ ತಗೋ ಮಾಡೋಣ ಮತ್ ಮೇಲೆ ಒಂದ್ ಮಾಡ್ಕೊಳ್ಳೋಣ ಇವಾಗ ಉಳ್ಳಾಗಡ್ಡಿ ಫ್ರೈ ಆದ್ರಿ ಈಗ ಏನ್ ಮಾಡಂತ ಅಂತಿದ್ರೆ ಚಿಕನ್ ಹಾಕೊಂಡ್ರಿ ಎಲ್ಲ ಲೆಗ್ ಪೀಸ್ ಬಿರಿಯಾನಿ ಮಮ್ಮಿ ಅದು ಲೆಗ್ ಪೀಸ್ ಬಿರಿಯಾನಿ ಇವತ್ತು ಹಾಫ್ ಲೆಗ್ ಪೀಸ್ ಅದು ಪೂರಾ ಲೆಗ್ ಪೀಸ್ ಅಲ್ಲ ಅಷ್ಟ ಅವನ್ನ ತಗೊಂಬಂದಾರ ಅವ್ರು ನಾವ್ ಹೇಳಿಲ್ಲ ಪಾಪ ಮತ್ತ ಅವ್ರು ರೆಸಿಪಿ ಮಾಡ್ತೀವಿ ಅಂತ ಅನ್ನೋ ಮಟನ ತಗೊಂಬಂದಾರ ನಾವು ಹಂಗ ಮಾಡ್ತೀವಲ್ವಾ ಹಡ್ಡಿದ್ ಇವಾಗ ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ ಇಲ್ಲಿ ನೋಡ್ರಿ ಚಿಕನ್ ಎಲ್ಲ ಚಲೋ ಫ್ರೈ ಆತ ಎಣ್ಣೆ ಒಳಗ ಈಗ ಅದಕ್ಕೆ ಮಸಾಲೆ ರೀ ನಾನು ಸ್ವಲ್ಪ ಚಿಕನ್ಗೆ ಏಟ್ ಬೇಕು ಅಷ್ಟು ಹಾಕಿದ್ದೆ ಆಮೇಲೆ ಕಡೆ ಅಕ್ಕಿ ಹಾಕ್ತೀವಲ್ರಿ ಈಗ ಹಂಗಾಗಿ ಇದು ಬಿರಿಯಾನಿ ಮಸಾಲ ರೀ ಇದು ಗರಂ ಮಸಾಲ ರೀ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿಮೆಣಸಿನ್ಕಾಯಿ ಚಟ್ನಿ ಆಮೇಲೆ ಕಡೆ ಉಪ್ಪು ಇದನ್ನಷ್ಟು ಹಾಕೊಂಬಿಡನ್ರಿ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡನ್ರಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕಡೆ ಟೊಮೆಟೊ ಹಾಕೊಳ್ಳಂದ್ರಿ ಟೊಮೆಟೊ ಹಣ್ಣು ಸ್ವಲ್ಪ ಹೊತ್ತು ಅದ್ರೊಳಗೆ ಮೆತ್ತಗಾಗಬೇಕ್ರಿ ಹಾಗಾಗಿ ಒಂದು 5 ನಿಮಿಷ ಮುಚ್ಚಿಟ್ಬಿಡನ್ರಿ ಮಿಕ್ಸ್ ಮಾಡಿ ಸ್ವಲ್ಪ ಮೊಸರು ಹಾಕೊಳ್ಳೋಣ ಪಕ್ಕಡ ಐತಿಂದೆಲ್ಲ ಮಾಡಬೇಕು ಈಗ ಒಂದು 2-3 ನಿಮಿಷ ಮುಚ್ಚಿಟ್ಬೇಡ್ರಿ ಇವಾಗ ನೀರು ಹಾಕೊಂಡ್ಬಿಡನ್ರಿ ಒಂದು ಕಲ್ಪ ಅಕ್ಕಿಗೆ ನಾನು 1.5 ಸರಿಗೆ ನೀರು ಹಾಕ್ಬಿಡ್ತೀನಿ ರೀ ಅಂದ್ರೆ ಸ್ವಲ್ಪ ಉದುರಿದ್ರೆ ಬಿರಿಯಾನಿ ಚಲೋ ಆಗತ್ತಲ್ರಿ ಹಾಗಾಗಿ ಸ್ವಲ್ಪ ಭಾಳ ಉದುರು ಮಾಡಬೇಡ ಭಾಳ ಉದುರು ಬೇಡ ಹಂಗಾರೆ ನಾನು ಸ್ವಲ್ಪ ನೀರು ಹಾಕಿನ 1.5 ಸರಿಗೆ ಹಾಕಿ ನಾನು ನೀರು ಮತ್ತೆ ಇದು ಬಿಡಿ ಸಾಕು ಸಾಕೋದಿಲ್ಲ ಮತ್ತು ನೀವು ಭಾಳ ಮೆತ್ತ ಬೇಕಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಸಾಕಂದೆ ಮತ್ತೆ ಉಪ್ಪು ಖಾರ ಅದೆಲ್ಲ ನೋಡಿ ಕಡಿಮೆ ಬಿತ್ತಂದ್ರೆ ಹಾಕೊಳ್ಳೋಣ ಇವಾಗ ನೋಡ್ರಿ ಅಕ್ಕಿ ಹಾಕಿದೆ ನಾನು ಮಿಕ್ಸ್ ಮಾಡಿ ಮುಚ್ಚಿಟ್ಕೊಂಡ್ರಿ ಅಕ್ಕಿ ಹಾಕಿದೆ ಮಮ್ಮಿ ಹಾಕಿದೆ ಮಸ್ತ್ ಕುದೀತೈತಿ ಗಾಳಿ ಮಸ್ತ್ ಬಿಡ್ತೈತಿ ಗಾಳಿ ಚಲೋ ಐತಿ ಬೇಜಾರಾಗೋಲ್ತು ನೀ ಕೈಗೆ ಹಚ್ಕೊಂಡೇನ ಕೈ ಹಚ್ಕೊಂಡು ಎಂಥವ್ರು ನೋವು ಹಾಕತ್ತ ತರಿಸಿಲೆ ಸ್ವಲ್ಪ ಹಾಕೊಂಡಿ ಮೊಸರು ರೀ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡ್ರೆ ಅಂದ್ರೆ ನಾನು ರಾಯ್ತ ಮಾಡಾಕತ್ತೀನಿ ರೀ ಈಗ ಚಟ್ನಿ ಮಾಡ್ಬೇಕಲ್ರಿ ಅದನ್ನ ಸ್ವಲ್ಪ ಈ ಥರ ಮಸಾಲ ಕೈಯಾಡನ್ರಿ ಇದಕ್ಕೆ ಏನು ಹಾಕೊಳ್ಳೋಣಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಸೌತೆಕಾಯಿ ಹಾಕೊಳ್ಳೋಣ್ರಿ ಆಮೇಲೆ ಕ್ಯಾರೆಟ್ ಹಾಕೊಳ್ಳೋಣ್ರಿ ಉಳ್ಳಾಗಡ್ಡಿ ರೀ ಆಮೇಲೆ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕೊಳ್ಳೋಣ ಇನ್ನೂ ಸ್ವಲ್ಪ ನೀರು ಹಾಕಿ ಮಮ್ಮಿ ಭಾಳ ಕಟ್ ಮಾಡಬೇಡ ಭಾಳ ಬೇಡ ನೀರು ಅಂದ್ರೆ ಚಲೋಕೈತದ ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕೊಳ್ಳೋಣ ಮತ್ತು ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಬಿಡೋಣ ಸ್ವಲ್ಪ ಸಾಕಾ ಸ್ವಲ್ಪ ಹಾಕಿ ನೀರು ಸಾಕೋದಿಲ್ಲ ಬಿಟ್ಟು ಸಾಕು ಇವಾಗ ಇದನ್ನು ಮಿಕ್ಸ್ ಮಾಡೋಣ ನೋಡು ಇವಾಗ ಇದು ಸ್ವಲ್ಪ ಮಧ್ಯೆ ಕೈ ಆಡ್ಬೇಕಲ್ಲ ಅಂತಂದ್ರೆ ತಳ ಹಿಡಿದು ಬಿಡತ್ರಿ ಹಂಗಾಗಿ ನಮ್ದಂತೂ ತಳ ಹಿಡ್ದಿಲ್ರಿಪ್ಪ ನಮ್ಮ ಬಿರಿಯಾನಿ ತಳ ಹಿಡ್ದಿಲ್ರಿ ನಿಮ್ಮ ಬಿರಿಯಾನಿ ತಳ ಹಿಡಿಯಲ್ರಿ ತಳ ಹಿಡಕ್ ಬಿಡೋದು ಇಲ್ಲಲ್ರಿ ನಾವು ಮುಚ್ಚಿಬಿಡಮ್ಮ ಅದನ್ನ ತೆಗೆದೆ ಮಮ್ಮಿ ಅದು ದಮ್ ಆಗ್ಬೇಕಮ್ಮ ದಮ್ ಬಿರಿಯಾನಿ ಹೌದಲ್ಲ ದಮ್ ಆಗ್ಬೇಕು ಮತ್ತೆ ಸ್ವಲ್ಪ ಚಿಕನ್ ತಗದ್ ನಮ್ಮ ಭಾಳ ಕಿತ್ತದ ಅದಕ್ಕೆ ರಾತ್ರಿ ಮಾಡಿದಾರ ಮತ್ತೆ ಒಮ್ಮೆ ಊಟ ಮಾಡ್ತಾರೆ ಎಲ್ಲರೂ ಮತ್ತೆ ಉಣ್ಣಾಕಿ ಇದನ್ನ ಮಾಡಂಗಿಲ್ಲ ಹಂಗಾಗಿ ಒಂದಿಷ್ಟು ತಗಿಟ್ಟಿನಿ ಬೇಕಂದ್ರೆ ದಾದಿಗೆ ರಾತ್ರಿ ಗ್ರೇವಿ ಮಾಡ್ಕೊಡಕ್ ಬರ್ತದೆ ಹೌದಿಲ್ಲ ರೊಟ್ಟಿ ಮಾಡಿ
ಅದಕ್ಕೊಂದು ಸ್ವಲ್ಪ ತೆಗೆದ್ವಿ. ಇವಾಗ ಅದ ಅಳಿಬಿಡ್ತಂದ್ರೆ ಅನ್ನ ಅದು ಕಬಾಬ್ ಅಂತ ಕರೆದ್ಬಿಟ್ರ. ಕಬಾಬ್ ಕರೆದು ನಾನಿಲ್ಲಿ ಉಳ್ಳಾಗಡ್ಡಿ ಅದೆಲ್ಲ ಹಚ್ಚಿಟ್ಟೇನೆ. ಸಲಾಡ್ ಮಾಡಿದ್ದೇನೆ. ಸಲಾಡ್ ಸೌತಿಕಾಯಿ, ಕ್ಯಾರೆಟ್, ಆಮೇಲೆ ಕಡೆ ಉಳ್ಳಾಗಡ್ಡಿ ಹೆಚ್ಚಿಟ್ಟೇನೆ. ಸೂಪರ್. ಟೂರಿಗೆ ಹೋಗಿ ಬಂದ್ರಿ ಮಮ್ಮಿ? ಹೋಗಿ ಹೇಳ್ತಿಲ್ಲ ನನಗೆ ಬಿಟ್ಟು ಹೋಗಿ ಬಂದ್ರಿ ಅಂತೂ ಇಂತೂ. ಬಾ ಹೊಲಸದ್ರಿ ನೀವೆಲ್ಲ. ಯಾಕಮ್ಮ ಅದ ಅಚಾನಕ್ ಪ್ಲಾನ್ ಆಗ್ಬಿಡ್ತಲ್ಲಮ್ಮ. ಅದು ಅಚಾನಕ್ ಪ್ಲಾನ್ ಆಗ್ತದ. ಯಾಕಂತ ಹೇಳಿದ್ರ ಇದು ಹೊಲದ ಇದು ಇವಾಗ ಯುಗಾದಿ ಮುಗೀತಲ್ಲ, ಹಂಗಾಗಿ ಅದು ಸ್ವಲ್ಪ ಲೆಕ್ಕ ಪತ್ರ ಮಾಡೋದಿತ್ತು. ಹೊಲದ ಉರ್ಸಿಗೆ ಬಾ ಅಂತ ಹೇಳಿದ್ರು ಅವ್ರ ಮಾಮಾರ. ನಾನೇನ್ ಮಾಡಿದೆ, ಮತ್ತೆ ಇದು ಜಾತ್ರೆ ಇತ್ತಲ್ಲ, ಬಿದ್ರಮ್ಮ ಜಾತ್ರೆ, ಅವಾಗ ಬರ್ತೀನಿ ತಗೋ ಅಂತ ಹೇಳಿದ್ ನಾನು. ಅದು ಸಿಡಿ ಬಾಳ ದಿನ ಆಗಿತ್ತು, ನೋಡಿದ್ದಿಲ್ಲ ನಾನು. ಅವಾಗ ಬರ್ತೀನಿ ಅಂತಂದೆ ನಾನು. ಹ್ಞೂ ಅಂತ ನಂಬಿಟ್ಟ. ಅಂದ್ರೆ ಅದು ಹೋಗೋದ್ರೊಳಗ ಅಂದ್ರ ಮತ್ತೆ ಅವ್ರು ಏನ್ ಮಾಡ್ಬಿಟ್ರ, ಟೂರ್ ಹೋಗೋದು ಹಮ್ಕೊಂಡ್ಬಿಟ್ರ. ಟೂರ್ ಹೋಗೋದು ಹಮ್ಕೊಳ್ಳೋದ್ರೊಳಗ ಅಂದ್ರ ಅದು ಹೋಗಂಗ ಆಗ್ಬಿಡ್ತಮ್ಮ. ಮತ್ತೇನ್ ಮಾಡ್ಬೇಕು. ಭಾಳ ಶಾನೆ ಇದ್ದೀರಿ. ನನಗಿಲ್ಲಿ ಬಿಟ್ಟು ಹೋಗಿರಿ. ಇರ್ರಿ ಮತ್ತೊಂದ್ ಸ್ವಲ್ಪ ಹೋಗೋಣಂತ. ಇವಾಗ ನೋಡ್ರಿ ಬಿರಿಯಾನಿ ಅಳ್ತೀಗ ಇಳಿಸ್ಬಿಡೋಣಮ್ಮ. ಬಿಸಿ ಆಗೈತ ನೋಡಮ್ಮ. ಆಗಿತ್ತು ಹಾಕ. ಅಯ್ಯ ಆಗೈತಮ್ಮ ಹಾಕ. ನನ್ನ ಕೈ ಹೆಚ್ಕೊಂಡೆಲ್ಲ ನೋವು ಆಗೈತದ. ಅದಕ್ಕೆ ನೀನು ಹಾಕಮ್ಮ ಅಂತ ಹೇಳಕತ್ತಿ ನಾನು. ಅದನ್ನ ಆಯ್ತು. ಚಿಕನ್ ಇದು ಮಸ್ತ್ ಮಸಾಲೆ ಎಲ್ಲ ಹಿಡ್ಕೊಂಡ್ಬಿಟ್ಟವು. ದೊಡ್ಡ ಆದ್ವೇನ ನಮ್ಮ ಕಬಾಬ್ ದೊಡ್ಡ ಆದ್ವೇನ. ಸಾಕ್ಬಿಡ. ಆಗಿಲ್ಲಮ್ಮ ಇನ್ನು ನೋಡಿ ಆಗಿರ್ಬೇಕಮ್ಮ. ಭಾಳ ಸತ್ತ ಭಾಳ 15-20 ನಿಮಿಷ ಇರ್ಬೇಕದೇನ. ದೊಡ್ಡ ಅದಾವಲ್ಲ ಸ್ವಲ್ಪ. ಇದು ನೋಡ್ರಿ ನಮ್ಮ ಮಾರಿಪ ಇವಾಗ ಚಿಕನ್ ತಾಲಿ ರೆಡಿ ಮಾಡಮ್ಮ ಅನ್ನಕತ್ತಾಳ್ರಿ. ನಾನು ಮಾಡ್ತೀನಿ ನೋಡ್ರಿ ಇವಾಗ ಚಿಕನ್ ತಾಲಿ ಹೆಂಗೆ ಮಾಡ್ತೀನಿ ಅಂತ ಹೇಳಂದ್ರಿ. ಇವಾಗ ಬಿರಿಯಾನಿ ಹಾಕೊಳ್ಳನ್ರಿ. ಕಬಾಬ್ ಇವಾಗ ನೋಡ್ರಿ ನಮ್ಮ ಚಿಕನ್ ತಾಲಿ ರೀ. ಇದು ಚಿಕನ್ ಗ್ರೀನ್ 65 ರೀ. ಇದು ಬಿರಿಯಾನಿ ರೀ. ಇದು ಉಳ್ಳಾಗಡ್ಡಿ ರೀ. ಇದು ಸೌತಿಕಾಯಿ, ಇದು ಕ್ಯಾರೆಟ್, ಆಮೇಲೆ ಕಡೆ ಇದು ರಾಯ್ತಾ ರೀ, ವೆಜಿಟೇಬಲ್, ಆಮೇಲೆ ಇದು ಚಟ್ನಿ ರೀ. ಇವಾಗ ಟೇಸ್ಟ್ ಮಾಡನ್ರಿ ಹೆಂಗಾಗೈತಿ ನಮ್ಮದು ಚಿಕನ್ ತಾಲಿ ಅಂತ ಹೇಳಂದ್ರಿ. ನೋಡಾರಿಪ್ಪ. ಮಸ್ತ್ ಆಗೈತೆ. ಮಸ್ತ್ ಆತ. ನೋಡೋಣ ಇವಾಗ ಟೇಸ್ಟ್ ಮಾಡೋಣ. ಬಿರಿಯಾನಿ ಅಂತೂ ಸೂಪರ್. ಇದು ಚಿಕನ್ 65 ಸ್ವಲ್ಪ ಚಟ್ನಿ ಒಳಗೆ ಹಿಂಗೆ ಅದಕ್ಕೊಂದು ತಿನ್ಬಿಟ್ರೆ ಮಸ್ತ್ ಆಗೈತಮ್ಮ. ನೋಡ್ರಿ ಇವತ್ತು ನಾವು ಮಾಡೋದಂಥ ಚಿಕನ್ ತಾಲಿ ನಿಮಗೂ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತೆ ಇವಾಗ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾಳ್ರಿ. ಯಾಕಂತ ಹೇಳಿದ್ರೆ ನಾನು ಮಾಡಿದ್ದೀನಿ ರೀ, ಅದು ಹೆಂಗಾಗೈತಿ ಅಂತಂದು ಅರ್ಶಿಯ ಟೇಸ್ಟ್ ಮಾಡಿ ಹೇಳ್ತಾಳ್ರಿ. ಬಿರಿಯಾನಿ ಮಸ್ತ್ ಐತಿ. ಮಸ್ತ್ ಐತೆ. ಚಿಕನ್ 65 ಅಂತೂ ಸೂಪರ್ ಆಗೈತಿ. ಯಾಕಂದ್ರೆ ಆಯ್ತು ಬಿಡಲ್ಲ. ಬಿರಿಯಾನಿ ತಿನ್ನತ್ತೀರಿ? ಹೆಂಗೈತಮ್ಮ ಬಿರಿಯಾನಿ ರೀ? ಬಿರಿಯಾನಿ ಮಸ್ತ್ ಆಗೈತಲ್ಲ ಬೇವ. ಚೆನ್ನಾಗೈತ್ರಿ. ಭಾರಿ ಆಗೈತೆ ಬಿರಿಯಾನಿ. ಮತ್ತೇನು ಬಿರಿಯಾನಿ ಹೊಡ್ತಾ ಬಿರಿಯಾನಿ, ಕಬಾಬು, ಮೊಸರು ಚಟ್ನಿ,
ತೊಡ್ತಾ ಹೊಡೆದು ಕುಂತು ಬಿಟ್ರೆ ಆಗಿ ಹೋಗ್ತೀವಿ ಮತ್ತೇನೈತಿ 100 ಆಗೈತಿ ಕತ್ತಿ ಮಮ್ಮಿ ಹೌದವಾ ಆದ್ರೂ ಈ ಕಡೆ ಮನೆ ಒಂದು ಕೊಟ್ಟು ರೂಪಾಯಿ ನೋಡೋಣ ಕಣ್ಣೇನು ಟಾಕಿನ ತಗೊಂಡು ಒಂದು ಜಾಸ್ತಿ ಸಿಕ್ಕಿ ಕೊಡ್ತೀನಿ ನಾವು ಹೋದ್ರೆ ನೀವು ತುಂಬ ಬರ್ತಿರ್ತೀರ ಹೌದಿಲ್ಲ ಸಿಕ್ಕಿ ಕೊಡ್ದು ಮಮ್ಮಿ ರೊಟ್ಟಿ ಮಾಡತ್ತಿ ರೊಟ್ಟಿ ಮಾಡಾಕತ್ತೀನಿ ಮೂಲಂಗಿ ಅದಾವಮ್ಮ ಮೂಲಂಗಿ ಹೆಚ್ಚಿಕೊಡು ರೊಟ್ಟಿ ಮಾಡಿ ಅದರ ಒಲಿ ಮಗ ಪಲ್ಯ ಮಾಡಿಬಿಡ್ತೀನಿ ಹೌದಿಲ್ಲ ಅನ್ನ ಸಾರು ಮಾಡಿದೆ ನೀನು ನಾನು ಸ್ವಲ್ಪ ರೊಟ್ಟಿ ಮಾಡ್ಬಿಡ್ತೀನಿ ಬಿರಿಯಾನಿ ಐತಮ್ಮ ಇನ್ನ ಸ್ವಲ್ಪ ಐತಿ ಸ್ವಲ್ಪ ಐತೆ ಐತಿ ಬಿಸಿ ಅನ್ನ ಮಾಡು ಯಾಕಂದ್ರೆ ದಾದಾಜಿ ಉಣ್ಣಂಗಿಲ್ಲ ಮಾಡೀನಿ ಮಾಡಿದ್ಯಾ ಭಾಳ ಇದೆ ಸ್ವಲ್ಪ ಇದೆ ಏನು ಬಿರಿಯಾನಿ ಭಾಳ ಐತೆ ಸ್ವಲ್ಪ ಐತೆ ಸ್ವಲ್ಪ ಐತಿ ಸ್ವಲ್ಪ ಐತೆನಾ ಊಟ ಮಾಡೋಣ ಮಮ್ಮಿ ಹೋದ್ವಾ ನಾನು ಯಾಕೆ ಇವತ್ತು ಊಟ ಬೇಡಾಗೈತಿ ನಾನು ಊಟ ಮಾಡೋದೇನೆ ಕಡಿಮೆ ರಾತ್ರಿ ಊಟ ಜಾಸ್ತಿ ಮಾಡಂಗಿಲ್ಲ ನಾನು ಮಾಡಿದ್ರೆ ಸುಮ್ಮನೆ ಒಂದು ರೊಟ್ಟಿ ಅದು ಊಟ ಮಾಡ್ತಿರ್ತೀನಿ ಇವತ್ತು ಅದು ಬೇಡಾಗೈತಿ ಯಾಕಂದ್ರೆ ಸ್ವಲ್ಪ ಇವತ್ತು ಬಿರಿಯಾನಿ ಉಂಡ್ಬಿಟ್ವಲ್ರಿ ನನಗೆ ಅದು ಎದಿ ಮ್ಯಾಗ ಕುಂತಂಗ ಆಗ್ಬಿಡತ್ರಿಪ್ಪ ಹಾಗಾಗಿ ಇವತ್ತು ಊಟ ನೋ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತಿದ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ